ಹಲ್ಲೆಲೂಯ. ಸರಿ, ಸಮಯ ಹೋಗ್ತಾ ಇದೆ. ನಾನು ವಾಕ್ಯದೊಳಗೆ ಹೋಗೋಣ. ಓದಿದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನು ಮಾತ್ರ ಜ್ಞಾಪಕ ಮಾಡಿಕೊಳ್ಳೋಣ. 1ನೇ ವಾಕ್ಯ, 1வது வசனம். நில்லாமலும் உட்காராமலும் போதும். ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕೊಡನೆ ಕೂತುಕೊಳ್ಳದೆ ಎಂಬುದಾಗಿ ಇಲ್ಲಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆಗಾರನು ಈ ವಾಕ್ಯವನ್ನು ನಮ್ಗೆ ತಿಳಿಸಿದ್ದಾರೆ. ಯಾವನು, ಹಲ್ಲೆಲೂಯ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕೊಡನೆ ಕೂತುಕೊಳ್ಳದೆ ಹಗಲಿರುಳು, ಹಲ್ಲೆಲೂಯ, ಕರ್ತನ ಧರ್ಮಶಾಸ್ತ್ರ ಆನಂದ ಪಡುವ ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಈ ದುಷ್ಟರ ಆಲೋಚನೆ ಅಂದ್ರೆ ಯಾರು? ಈ ದುಷ್ಟ ಅಂದ್ರೆ ಯಾರು? ಹಲ್ಲೆಲೂಯ. ಈ ದುಷ್ಟ ಅಂದ್ರೆ ಶೈತಾನ. ಅವನೇ ನಮಗೆ ದುಷ್ಟ ಆಲೋಚನೆ ಅಂತಾರೋದು, ಆತನ ಕೆಟ್ಟ ಆಲೋಚನೆ ಅಂತಾರೋದು. ಅದಕ್ಕೆ ಒಂದು ವಾಕ್ಯ ಓದ್ಕೊಳ್ಳೋಣ. 2 ಕೊರಿಂಥಿಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 2 ಕೊರಿಂಥಿಯ 2ನೇ ಅಧ್ಯಾಯ 11ನೇ ವಾಕ್ಯ. ಬಾರದು, ಅವನ ಯೋಜನೆಗಳು ನಾವು ಅರಿಯದವರಲ್ಲ. சாத்தானாலே நாம் மோச போகாதபடிக்கு அப்படி செய்தேன். அவனுடைய தந்திரங்கள் நமக்கு தெரியாதவைகள் அல்லவே. அல்லேலூயா. அவனுடைய தந்திரங்கள் நமக்கு தெரியும். ಅದರಿಂದ ಅವನ ಯೋಚನೆಗಳು ನಾವು ಅರಿಯದವರಲ್ಲ. ನಾವೆಲ್ಲರೂ ಶೈತಾನ ಆಲೋಚನೆಯನ್ನ ಅರಿತವರಾಗಿದ್ದೇವೆ. ಹಲ್ಲೆಲೂಯ. ಅದರಿಂದ ಅವನು ಏನ್ ಮಾಡ್ತಾನಂದ್ರೆ ನಾವು ದುಷ್ಟ ಆಲೋಚನೆಗಳನ್ನ ತರ್ತಾನೆ. ಸೈತಾನ ಕೆಲಸನು ನಮ್ಮನ್ನ ಯಾವ್ದಾದ್ರೂ ದೇವ್ರ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ಇರಬಾರ್ದು ಎಂಬುದಾಗಿ ಆತನ ಒಂದು ಉದ್ದೇಶ. ನಮ್ಮ ಯಾರು ದೇವರುடைய பிள்ளையா இருக்க வேண்டும் என்று ಅವನು ವಿರುಂಬುವುದಿಲ್ಲ, ಅವನು ಇಷ್ಟಪಡುವುದಿಲ್ಲ. ಅದರಿಂದ ನಮ್ಗೆ ಏನಾದ್ರೂ ಒಂದು ದುಷ್ಟನ ಆಲೋಚನೆಯನ್ನ ಕೊಡ್ತಾ ಇರ್ತಾನೆ. ಏನಾದ್ರೂ ಒಂದು ಆಲೋಚನೆ ನಮ್ಮಲ್ಲಿ ಬರಬೇಕು. ಏನಾದ್ರೂ ಒಂದು ಆಲೋಚನೆ ಅದಿಲ್ವಾ, ಪಾಪಾತ್ಮನ ಮಾರ್ಗದಲ್ಲಿ ನಿಂತ್ಕೊಳ್ಳೋಂಗ್ ಮಾಡ್ತಾನೆ. ಪಾಪಿಲ್ ಜೊತೆಗೆ ಸೇರ್ಕೊಂಡು ನಾನು ಅವ್ರ ಜೊತೆಗೆ ಸೇರಿದ್ರೇನೋ ಬಂದ್ರೇನೋ ನಾನು ಪಾಪ ಮಾಡ್ಬಿಡ್ತೀನ, ನಾನು ಪಾಪಿ ಆಗ್ಬಿಡ್ತೀನ. ಹಲ್ಲೆಲೂಯ. ಎಲ್ಲ ಸೈತಾನ ನಮಗೆ ಆಲೋಚನೆಯನ್ನ ಕೊಡ್ತಾನೆ, ಆತರ ಆಲೋಚನೆಗಳನ್ನ ತರ್ತಾನೆ. ಯಾಕಂದ್ರೆ ಅವನ ಯೋಚನೆನೇ ನಾವು ಅರಿಯದವರಲ್ಲ. ನಮಗೆ ಗೊತ್ತು ಆತ ನಮ್ಮನ್ನ ಪಾಪದಲ್ಲಿ ಸಿಕ್ಕಿಸ್ತಾ ಇದ್ದಾನೆ ಅಂತ ಹೇಳಿ. ಧರ್ಮನಿಂದ ಕೊರಡನೆ ಕೂತ್ಕೊಳ್ಳದೆ, ನಿಂದಿಸುವ ಜೊತೆಗೆ ನಮಗೆ ನಿಂದೆ ಮಾಡೋರ ಜೊತೆ ಕೂತ್ಕೊಳ್ಳದಂತೆ. ಹಲ್ಲೆಲೂಯ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ದೇವ್ರ ವಾಕ್ಯ. ಅದರಿಂದನೇ ಶೈತಾನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳು ನಾವು ಅರಿಯದವರಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯ. ದೇವರ ಮಕ್ಕಳು ಮತ್ತು ಶೈತಾನ, ದೇವರ ಮಕ್ಕಳು ಮತ್ತು ಶೈತಾನ. ದೇವರ ಮಕ್ಕಳನ್ನ ಹೇಗೆ ಕೆಡಿಸ್ಬೇಕನ್ನೋದೇ ಶೈತಾನ ಆಲೋಚನೆ. ಹೇಗಾದ್ರೂ ಮಾಡಿ ಇವರನ್ನ ಕೆಡಿಸ್ಲೇಬೇಕು, ಹೇಗಾದ್ರೂ ಮಾಡಿ ಇವರನ್ನ ಪಾಪದಲ್ಲಿ ಶಾಪದಲ್ಲಿ ಬೀಳಿಸ್ಬೇಕು, ಹೇಗಾದ್ರೂ ಇವರನ್ನ ನಷ್ಟಪಡಿಸ್ಬೇಕನ್ನೋದೇ ಅವನ ಆಲೋಚನೆ. ಅದರಿಂದನೇ ಅವನು ನಮ್ಮನ್ನ ಕೆಡಿಸುವುದಕ್ಕಾಗಿ, ನಮಗೆ ವಿರೋಧವಾಗಿ ಹೇಳುವಂತೆ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಆತನು ಬಹಳ ಆಸಕ್ತಿ ಉಳ್ಳವನಾಗಿದ್ದಾನೆ, ಮತ್ತೆ ಬಹಳ ದಾಹ ಉಳ್ಳವನಾಗಿದ್ದಾನೆ. ಅದರಿಂದನೇ ಯಾಕಂದ್ರೆ ಕೃಷ್ಣನ ಜೀವಿತವನ್ನ ಹಾಳು ಮಾಡೋದೇ ಅವನ ಕೆಲಸ. ನಮ್ಮನ್ನು ಹೇಗಾದ್ರೂ ಹಾಳು ಮಾಡಬೇಕು. ನಾವು ಆತ್ಮಿಕದಲ್ಲಿ ಇರಬಾರದು, ನಾವು ಪರಿಶುದ್ಧತೆಯಲ್ಲಿ ಇರಬಾರದು, ನಾವು ಪರಿಶುದ್ಧರಾಗಿ ಜೀವಿಸಬಾರದು ಅವನ ಆಲೋಚನೆ. ಮತ್ತೆ ಸಭೆಗಳನ್ನ ಒಡೆಯದೆ ಅವನ ಆಲೋಚನೆ. ಹೆಂಗಾದ್ರೂ ಮಾಡಿ ಸಭೆಗಳನ್ನ ಒಡೆಯಬೇಕು, ಸಭೆಗಳನ್ನ ಹೆಂಗಾದ್ರೂ ಮಾಡಿ ಮುರಿಬೇಕು, ಸಭೆಗೆ ವಿರೋಧವಾಗಿ ಯಾರಿಗೆ ಎದುಳಬೇಕು ಅಂತೇಳಿ. ಮತ್ತೆ ಯೇಸುಸ್ವಾಮಿಗೆ ಅಗೌರವ ಮಾಡುವಂತ ಕಾರ್ಯಗಳನ್ನ ಮಾಡಿಸ್ತಾನೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಏನಾಗತ್ತೆ, ಇವರೆಲ್ಲ ಕ್ರೈಸ್ತರಂತೆ ಅಗೌರವ ಮಾಡಿಸ್ಬೇಕು. ಹಲ್ಲೆಲೂಯ. ಶೈತಾನು ನಮ್ಮನ್ನು ವಂಚಿಸದಂತೆ. ಅವನು ವಂಚಿಸಿದ್ರೆ ನಾವು ದೇವರಿಗೆ ಅಗೌರವ ಮಾಡ್ತೇವೆ, ನಾವು ವಂಚಿಸಿದ್ರೆ ಸಭೆಗೆ ವಿರೋಧವಾಗಿ ಎದ್ದೇಳ್ತೇವೆ. ಆತನ ಮಾತಿಗೆ ನಾವು ವಂಚಿಸಲ್ಪಟ್ರೆ, ಹಲ್ಲೆಲೂಯ, ನಾವು ಪಾಪದ ಕಾರ್ಯಗಳಿಗೆ ನಾವು ಸಿಕ್ಕಿಕೊಳ್ಳುವರಾಗಿದ್ದೇವೆ. ಅದರಿಂದನೇ
ಸೈತಾನ ನಮಗೆ ಅಗೌರವ ತರುವಂತ ಉದ್ದೇಶವನ್ನು ಇಟ್ಟಿದ್ದಾನೆ. ಯೇಸುವಿನ ಅಗೌರವ ತರಬೇಕು, ಯೇಸುವಿಗೆ ವಿರೋಧವಾಗಿ ನಡಿಬೇಕು, ಯೇಸುವಿಗೆ ವಿರೋಧವಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಇದನ್ನು ನೆರವೇರಿಸೋದಿಕ್ಕೆ ಸೈತಾನ ಅನೇಕ ಪ್ರಯಾಸಗಳನ್ನ ಪಡ್ತಾನೆ. ಅನೇಕ ಪ್ರಯಾಸಗಳನ್ನ ತರೋದ್ರಿಂದ ಅದನ್ನ ನಾವು ಗೆಲ್ಲುವರಾಗಿ ಕಾಣಲ್ಪಡಬೇಕು. ಸೈತಾನ ತಂತ್ರಗಳನ್ನ, ಸೈತಾನ ಯೋಚನೆಗಳನ್ನ ನಾವು ಅರಿತವರಾಗಿ, ಅದಕ್ಕೆ ವಿರೋಧವಾಗಿ ನಿಲ್ಲುವವರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಇವಾಗ ನೋಡ್ರಿ, ನಾವೇನಾದ್ರೂ ಒಂದು ತಪ್ಪು ಮಾಡ್ತೀವಿ, ತಪ್ಪು ಮಾಡಿದ್ದು ಅಯ್ಯೋ ನಾನು ಇಂಥ ತಪ್ಪು ಮಾಡಿದ್ನಲ್ಲ ಅಂತ ಪಶ್ಚಾತ್ತಾಪ ಪಡೋದಿಕ್ ಬಿಡದೇನೆ ನಮಗೆ ಆಲಯದಲ್ಲಿ ತಂದು ನಿಲ್ಲಿಸ್ಬಿಡ್ತಾನೆ. ಬಿಡ ಮಾರಿ, ಅದೇನು ತಪ್ಪಿಲ್ಲ, ನೀನು ಪ್ರೇರಿಗೆ ಹೋಗು, ಏನ್ ತಪ್ಪಿಲ್ಲ. ಪಶ್ಚಾತ್ತಾಪ ಪಡೋಕ್ ಬಿಡಲ್ಲ. ನಮ್ಮೊಬ್ಬೊಬ್ಬರು ಪಶ್ಚಾತ್ತಾಪ ಅಲ್ಲ, ಅಯ್ಯೋ ನಾನು ಇಂಥ ತಪ್ಪು ಮಾಡ್ಬಿಟ್ನಲ್ಲ, ನಾ ದೇವ್ರ ಹತ್ರ ಕ್ಷಮೆ ಕೇಳಲಿಲ್ವಲ್ಲ, ನಾ ಸಭೆ ಮುಂದೆ ಕ್ಷಮೆ ಕೇಳಲಿಲ್ವಲ್ಲ. ಆ ಪಶ್ಚಾತ್ತಾಪದ ಹೃದಯ ಬರದಂತೆ ನಮ್ಮನ್ನ ಮೊಂಡುತನ ಮಾಡ್ತಾನೆ. ಯಾರು ಮಾಡದಿರೋ ತಪ್ಪ ನಾವು ಮಾಡಿದ್ವಿ, ಯಾರು ಮಾಡದಿರೋ ಕಾರ್ಯನ ನಾವು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾನೆ ನಾವು ಮಾಡ್ತೀವಿ ಅಂತೇಳಿ ನಮ್ಮೊಳಗೆ ಆ ಪಶ್ಚಾತ್ತಾಪ ಬರದಂತೆ, ಆ ಪಶ್ಚಾತ್ತಾಪಕ್ಕೆ ಪ್ರಯತ್ನ ಮಾಡದಂತೆ. ಹಲ್ಲೆಲೂಯಾ. ಅವನೇನ್ ಮಾಡ್ತಾನಂತೆ, ಆಲೋಚನೆಗಳನ್ನ ಕೊಡ್ತಾನೆ, ದುಷ್ಟ ಯೋಚನೆಗಳನ್ನ ಕೊಡ್ತಾನೆ. ಎಲ್ಲ ಏನ್ ತಪ್ಪಿಲ್ಲ. ಯೇಸುವಿನ ತಪ್ಪು ಮಾಡೋ ಕ್ಷಮೆ ಕೇಳಪ್ಪ, ಅಪ್ಪ ಕ್ಷಮಿಸ್ಬಿಡು ಅಂದ್ರೆ ಕ್ಷಮಿಸೋ ದೇವ್ರು ನಮ್ಮ ದೇವ್ರು. ಹಲ್ಲೆಲೂಯಾ ಅನ್ನೋ ಆಲೋಚನೆಯನ್ನ ಕೊಡ್ತಾನೆ, ಅಂತ ಆಲೋಚನೆಗಳನ್ನ ಕೊಡ್ತಾನೆ. ತಪ್ಪು ಮಾಡಿಸ್ಬಿಡ್ತಾನೆ, ಕ್ಷಮೆ ಕೇಳ್ಬಿಡು, ದೇವ್ರು ಕ್ಷಮಿಸ್ತಾರೆ. ನಮ್ಮ ದೇವ್ರು ಕ್ಷಮಿಸೋ ದೇವ್ರು. 7 ಸಾರಿ ಕ್ಷಮಿಸು ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ಕ್ಷಮಿಸೋ ದೇವರು ಅಂತೇಳಿ ನಮ್ಮ ದುಷ್ಟನ ಆಲೋಚನೆಗಳನ್ನ ಕೊಡ್ತಾನೆ. ಹೇಗಾದ್ರೂ ಮಾಡಿ ದೇವರು ಮಗನಾಗಿ ಮಗಳಾಗಿ ನಾವು ಇರಬಾರದು, ನಾವು ಇರಬಾರದು, ನಾವು ಜೀವಿಸಬಾರದು. ನಮ್ಮನ್ನು ಹೇಗಾದ್ರೂ ಮಾಡಿ ಅವನು ಕೆಡಬೇಕನ್ನೋದೇ ಅವನ ಆಸೆ. ಹಲ್ಲೆಲೂಯಾ. ಏನಾದ್ರೂ ಮಾಡಿ ಒಬ್ಬ ವಿಶ್ವಾಸಿ ಜೊತೆ ಸೇರ್ಕೊಂಡು 4-5 ವಿಶ್ವಾಸಿಗಳಿಗೆ ಜೊತೆಗೂಡಿಸಿ ಸಭೆಗೆ ವಿರೋಧವಾಗಿ ನಿಲ್ಲಿಸೋ, ಸಭೆಗೆ ವಿರೋಧವಾಗಿ ಮಾತಾಡಿಸೋದು, ಸಭೆ ಹೊಡೆಯೋ ಕಾರ್ಯ ಮಾಡೋದು, ಸೈತಾನ ಕಾರ್ಯಗಳನ್ನೇ ಅದೇ. ಸಭೆ ಒಬ್ಬ ಕೆಟ್ಟ ಅಂದ್ರೆ ಇನ್ನೊಬ್ಬರು 4 ಜನರಿಗೆ ಸೇರಿ ಕಡಿಸೋದು. ಹಲ್ಲೆಲೂಯಾ. ಹಾಗೆ ಈ ಸೈತಾನ ತಂತ್ರ ಏನಂದ್ರೆ ತಾನೊಬ್ಬನೇ ಹೋಗಲ್ಲ, ಜೊತೆಗೆ ಯಾರಾದ್ರೂ ಎಳ್ಕೊಂಡು ಹೋಗ್ಬೇಕು. ಒಂದ್ಸಲ ಯೇಸುಸ್ವಾಮಿ ಒಂದು ದೆವ್ವ ಓಡಿಸ್ತಕ್ಕೆ ಹೋಗ್ತಾರೆ ಒಬ್ಬ ಹುಡುಗನ ಮೇಲೆ. ಬೆಂಕಿ ಬಂದ್ರೆ, ನೀರ ಹತ್ರ ಬಂದ್ರೆ ಅವನಿಗೆ ಈ ದೆವ್ವ ಬಂದ್ಬಿಡುತ್ತೆ ಅಂದಾಗ ದೇವ್ರ ಹೇಳ್ತಾ ಬಿಟ್ಟು ಹೋಗಂತ, ನಾನು ಅಂದಿಯಲ್ಲಿ ಹೋಗ್ಬೇಕು ಅಂತ. ಹಲ್ಲೆಲೂಯಾ. ಅದು ಒಂಟಿಗೆ ಹೋಗಲ್ಲ ಅಂತೆ, ಯಾರಿಗಾದ್ರೂ ಹೇಳ್ಕೊಂಡು ಹೋಗತ್ತಂತೆ. ಯೇಸುಸ್ವಾಮಿ ಹೇಳ್ಕೊಂಡು ಹೋಗೋದು ಅಂದಿದ್ದಾನೆ ಅಂತ. ಇವು ನಮ್ಮಂಗಲ್ಲ, ನಮ್ಮ ಜೊತೆಗೆ ನಮ್ಮೊಳಗಿದ್ರೆ ನಾವು ಇನ್ನೊಬ್ರು 4 ಜನ ಜೊತೆ ಕರ್ಕೊಂಡು ಹೋಗ್ತೀವಿ. ನಾನು ಪಾಪ ಮಾಡಿದ್ರೆ 4 ಜನಕ್ಕೆ ನನ್ನ ಜೊತೆಗೆ ಸೇರಿ ಪಾಪ ಮಾಡಿಸ್ತೀನಿ. ನಾನು ಸುಳ್ಳು ಹೇಳಿದ್ರೆ ನನ್ನ ಜೊತೆ 4 ಜನಕ್ಕೆ ಸೇರಿ ಸುಳ್ಳು ಹೇಳಂಗ್ ಮಾಡ್ತೀನಿ. ಹಲ್ಲೆಲೂಯಾ. ಹೇಗಾದ್ರೂ ಮಾಡಿ ನಮ್ಮನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆಯದಂತೆ ದೇವರ ಮಕ್ಕಳಿಗೂ ಸೈತಾನನಿಗೆ ಮಧ್ಯೆ ಒಂದು ಹೋರಾಟವನ್ನ ತಂದು ನಮ್ಮನ್ನು ಇಡ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಹಲ್ಲೆಲೂಯಾ. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ 21ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ ಸೈತಾನ ಇಸ್ರಾಯೇಲರಿಗೆ ವಿರೋಧವಾಗಿದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನ ಪ್ರೇರೇಪಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ದಾವೀದನ ಆರಾಮಾಗಿದ್ದ, ರಾಜ ಹೇಳ್ತಾ ಇದ್ದ, ಅವನು ಯಾವ ಕೊರತೆನೂ ಇದ್ದಿಲ್ಲ, ಯಾವ ಟೆನ್ಷನ್ ಇದ್ದಿಲ್ಲ. ಹಲ್ಲೆಲೂಯಾ. ನಾವೇನಾದ್ರೂ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಸಮಾಧಾನವಾಗಿ ನೆಮ್ಮದಿಯಾಗಿ ಸಂತೋಷವಾಗಿರುವಾಗ ಸೈತಾನ ನಮ್ಮ ಮಧ್ಯೆ ಪ್ರವೇಶ ಮಾಡ್ತಾನೆ. ಏನಾದ್ರೂ ಒಂದು ಆಲೋಚನೆ ಕೊಡ್ತಾನೆ, ಏದಾದ್ರೂ ಒಂದು ಆಲೋಚನೆ ಕೊಂಡು ಬರುವ. ಆ வாசிக்கலாமா? 1:4 அதிகாரம் 1வது வசனம். இஸ்ரவேலருக்கு விரோதமாய் எழும்பி இஸ்ரவேலருக்கு தொகையிடுவதற்கு தாவீதை ஏவி விட்டான். ಮಾಡುವುದಕ್ಕೆ ಆಮೆನ್. ಹಲ್ಲೆಲೂಯಾ. ದಾವೀದನ ಯಾರು? ದೇವರೊಟ್ಟಿಗೆ ಮಾತನಾಡಿದವರು. ಯಾವಾಗ್ಲೂ ಅಪ್ಪ ನಾನು ಯುದ್ಧಕ್ಕೆ ಹೋಗ್ಲಾ, யுத்தத்தில் ஜெய சிகத்தா, அப்பா நான் சண்டைக்கு போட்டா இந்த யுத்தத்தில் எனக்கு ஜெயம் கிடைக்குமா, நான் வெற்றியோடு வருவனா என்று ஒவ்வொரு நாளும் ஆண்டவரோடு பேசின தாவீது. ಒಂದೊಂದು ದಿನಾನು ದೇವರೊಟ್ಟಿಗೆ ಮಾತನಾಡಿದಂತ ದಾವೀದನನ್ನೇ ಸೈತಾನ ವಂಚಿಸ್ತಾ ಇದ್ದಾನೆ. ಅಲ್ಲೆಲ್ಲಿ ಹೇಳ್ರಿ? ಇಲ್ಲ, ಸರಿಗೆ ಹೇಳಲಿಲ್ಲ. ಇನ್ನೊಂದ್ಸಲ ಹೇಳ್ರಿ. ಯಾಕಂದ್ರೆ ಎಲ್ಲೋ ಹೋಗ್ಬಾರ್ದು, ನೀವು ಇಲ್ಲೇ ಇರ್ಬೇಕು. ಅಲ್ಲೆಲ್ಲೂಯಾ.
ದಾವೀದ ಅಂತ ಒಂದು ಮನುಷ್ಯ, ದೇವರಿಗೆ ಭಯಪಟ್ಟಂತ ಮನುಷ್ಯ, ದೇವರಿಗೆ ಭಕ್ತಿ ಮಾಡಿದಂತ ಮನುಷ್ಯ, ಒಂದೊಂದು ಕಾರ್ಯವನ್ನ ದೇವರನ್ನ ಮುಂದಿಟ್ಟು ಮಾಡಿದಾತನು. ದೇವರಿಗೆ ಆಲೋಚನೆ ಕೇಳ್ತಪ್ಪ, ನಾನು ಹೋಗ್ಲಾ, ಅಪ್ಪ ನಾನು ಮಾಡ್ಲಾ, ನನಗೆ ಜಯ ಸಿಗತ್ತಾ, ನನಗೆ ಬಿಡುಗಡೆ ಆಗತ್ತೆ, வெற்றி கிடைக்குமா, விடுதலை கிடைக்குமா என்று ஆண்டவரிடத்தில் கேட்டுக்கொண்டே தாவீது யுத்தம் செய்தார், வாழ்ந்தார். அப்படிப்பட்ட தாவீதை பிசாசு சோதனைக்குள் படுத்துகிறான். ಜನங்களை ತೊಗೆಡ್ರ அப்படின்றார். ಕನಿಷ್ಠ ಜನಗಣತಿ ಮಾಡಿ ನೀನು. ನಿಮ್ ಜನ ಎಷ್ಟಿದ್ದಾರೆ, ನಮ್ ಜನ ಎಷ್ಟಿದ್ದಾರೆ, ಆ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ಈ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ನಿನ್ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಜನಗಣತಿಯನ್ನ ಮಾಡು ಅಂತೇಳಿ ಪ್ರೇರೇಪಣೆ ಮಾಡಿದ. ಹಲ್ಲೆಲೂಯಾ. ಅದಕ್ಕೆ ದುಷ್ಟರ ಆಲೋಚನೆಯಂತೆ ನಾವು ನಡೆಯುವರಾಗಿ ಕಾಣಲ್ಪಡದಂತೆ ಎಚ್ಚರವಾಗಿರ್ಬೇಕು. ನೋಡ್ರಿ, ದಾವೀದನಿಗೆ ಗೊತ್ತೇ ಆಗ್ಲಿಲ್ಲ. ದಾವೀದನಿಗೆ ಹೇಳ್ತಾರೆ, ಬೇಡ ಸ್ವಾಮಿ, ಯಾಕಪ್ಪ ರಾಜ, ನಿನಗೇನೋ ಮಾರೇ ಸಮಸ್ಯೆ, ஏனி கணேஷ் உனக்கு என்னத்துக்கு பிரச்சனை, என்னத்துக்கு ஜனங்க கணக்கிடுறது, வேணாம், கேட்க மாட்டோம். ஏன்னா பிசாசு கேட்காதபடி பண்ணணும். சில நேரத்துல நம்ம ஏதாவது முடிவு எடுக்கும் போது பிசாசு முடிவு கொடுத்துருவோம். அது யாருமே சொல்லிட்டோம், கேட்க மாட்டாங்க. என்னன்னா சொல்லிட்டோம், ಕೇಳ್ಕ ಮಾಟಾಂಗ. ಹಲ್ಲೆಲೂಯಾ. ಸೈತಾನ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಹಾಕ್ಬಿಟ್ಟ ಅಂತ ಇಟ್ಕೊಳ್ರಿ. ಎಷ್ಟೇ ಜನ ಬಂದು ಬುದ್ಧಿವಾದ ಹೇಳಿ, ಬೇಡ ರೀ ಇದು ನಮ್ಗೆ ಅಲ್ಲ ರೀ ಇದು ಅಲ್ಲ, ನಾವು ಬಗ್ಗಲ್ಲ, ನಾವು ಕೇಳಲ್ಲ. ಯಾಕಂದ್ರೆ ಸೈತಾನ ಅಂತ ಒಂದು ಬಲವಾದ ವಂಚನೆ ಕಾರ್ಯವನ್ನ ನಮ್ಮೊಳಗೆ ಇಟ್ಬಿಟ್ಟಿರ್ತಾನೆ. ಬೇಡ ಬ್ರದರ್, ಯಾಕೋ ಸರಿ ಇತ್ತು ಕಾಣ್ತಲ್ಲ, ನೀವು ಮಾಡೋದು ಇಲ್ಲ ಪಾಸ, ನಾ ಮಾಡೇ ಮಾಡ್ತೀನಿ. ಆತರ ಏನಿಲ್ಲ, ನಾನು ಪ್ರಾರ್ಥನೆ ಮಾಡೇ ಮಾಡ್ತಾ ಇರೋದು. ನಾ ಜೋಮಣಿತಾ இந்த விஷயத்தை பண்றேன். அல்லேலூயா. ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಾನು ಉಪವಾಸ ಮಾಡಿನೇ ಕಾರ್ಯ ಮಾಡೋದು. ಉಪವಾಸ ಮಾಡಿ ಕಾರ್ಯ ಮಾಡೋದು ಯಾಕೆ ದೇವರ ಆಲೋಚನೆ ಕೂಡ ಕೇಳ್ತಿದ್ದಾರೆ, ಯಾಕೆ ಆಲೋಚನೆ ಹೇಳ್ತಿದ್ದಾರೆ. நான் உபாசம் பண்ணித்தான் அதை செய்யறேன்னா, பின்ன ஏன் ஆண்டவர் உனக்கு ஆலோசனை கொடுக்காது, செய்யாத, இப்படி பண்ணாத, இப்படி போகாத, தொகை ಇಡಾದನ್ನ ಇಡು. ಹಲ್ಲೆಲೂಯಾ. ಅವಾಗ ಏನಾಯ್ತು, ಅಲ್ಲಿ ಸೈತಾನ ಜಯಗೊಂಡ, ದಾವೀದನು ಸೋತ. ಹಲ್ಲೆಲೂಯಾ. தாவீது தோத்தார், பிசாசு ஜெயிச்சான். நான் சொன்னபடி தாவீது செய்தார். அதான் தேவ பிள்ளைகளும் பிசாசுக்கும் ஒரு நடுவில் பிசாசு நம்மளை எப்படியாக ಅಲ್ಲಗಳಿக்கிறான் என்றத நாம் ಉಣರ್ந்து ಕೊಳ್ಳ வேணும். ಯಾಕೆ ಸೈತಾನು ನಮ್ಮನ್ನು ತಡವರ್ಸಂಗ್ ಮಾಡ್ತಾನೆ ಅನ್ನೋದನ್ನ ನಾವು ಗ್ರಹಿಸಿಕೊಂಡವನಾಗಿರ್ಬೇಕು. ಏನೋ ದಾನವಾಗಿ ನಾವು ಜೀವಿಸುವರಬೇಕು. ನಮಗೆ ಕೊಟ್ಟಂತ ಅಭಿಷೇಕವನ್ನ ನಾವು ಕಳ್ಕೋಬಾರ್ದು, ನಮಗೆ ಕೊಟ್ಟಂತ ಆಶೀರ್ವಾದವನ್ನ ಕಳ್ಕೋಬಾರ್ದು, ನಮಗೆ ಕೊಟ್ಟಂತ ವರವನ್ನ ಕಳ್ಕೋಬಾರ್ದು. ಹಲ್ಲೆಲೂಯಾ. ನಮಗಿಟ್ಟಂತ ಜೀವದ ಕಿರೀಟವನ್ನ, ಜಯಮಾಲೆಯನ್ನ ಯಾರು ಪಡ್ಕೊಳ್ಬಾರ್ದು. நமக்கு வைத்திருக்க ஜீவகளிடத்தையும் ஒருவனும் நம்மளிருந்து பெற்றுக்கொள்ளக்கூடாது, பிடுங்கிக் வாங்கிக் கொள்ளக்கூடாது. ವಿಶ್ವಾಸದಲ್ಲಿ ಉறுதிಯಾಗಿ ನೆಲೆನಿಕ್ಕணும் என்று ಕರ್ತರು ಎದುರ್ಪಾಕ್கிறார். ಹಲ್ಲೆಲೂಯಾ. ಯಾಕಂದ್ರೆ ಸೈತಾನ ಮೇಲೆ ಜಯಗೊಳ್ಳಬೇಕು, ಸೈತಾನ ತಂತ್ರಗಳ ಮೇಲೆ ಜಯಗೊಳ್ಳಬೇಕು, ಸೈತಾನ ಆಲೋಚನೆ ಮೇಲೆ ಜಯಗೊಳ್ಳಬೇಕು. ನಾವು ಜಯಗೊಂಡಾಗ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಅದರಿಂದ ಜಯಗೊಳ್ತಾರಂತ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಮ್ಮೊಬ್ಬೊಬ್ಬರ ಮೇಲೆ ನನ್ನ ಮಗ ಜಯಗೊಳ್ತಾನೆ, ಸೈತಾನ ತಂತ್ರಗಳಿಗೆ ಬಗ್ಗಿಕೊಳ್ಳದೆ, ಸೈತಾನ ತಂತ್ರಕ್ಕೆ ಸಿಕ್ಕೊಳ್ಳದಂತೆ ಜಯಗೊಳ್ತಾನೆ. ನನ್ನ ಮಗಳು ಸೈತಾನ ತಂತ್ರಕ್ಕೆ ಸಿಕ್ಕಿಕೊಳ್ಳದಂತೆ ನನ್ನ ಮಗಳು ಜಯಗೊಳ್ತಾಳೆ. என் மகன் வெற்றி பெறுவா, என் மகன் வெற்றி பெறுவான் என்ற விசுவாசம் ஆண்டவருக்கு அளவற்ற விசுவாசம் நம்ம மேல. அல்லேலூயா. ஒவ்வொரு தேவ பிள்ளை மேலும் அளவற்ற விசுவாசம். என் பிள்ளைங்க என்னை விட்டு விலக மாட்டாங்க, ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಅಗಲಲ್ಲ, ಹಿಂಜಾರಿ ಹೋಗಲ್ಲ, ಮುಖ ತಿರುಗಿಕೊಳ್ಳಲ್ಲ, ಹಿಂದಿರುಗಿ ನೋಡಲ್ಲ ಅನ್ನೋ ದೊಡ್ಡ ಅಪಾರವಾದ ವಿಶ್ವಾಸ ನಮ್ಮ ಮೇಲೆ. ಹಲ್ಲೆಲೂಯಾ. ನೋಡ್ರಿ, ತಂದೆಯಾದ ದೇವರು ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದರಿಂದ ತನ್ನ ಒಬ್ಬನೇ ಮಗನ್ ನಮಗೋಸ್ಕರ ದಾನವಾಗಿ ಕೊಟ್ರಂತ. உலகத்து மேல எவ்வளவு அன்பு வைத்து தன் ஒரே பேர குமாரன் நமக்காக கொடுத்துட்டார். மக இவங்களுக்காக நீ செத்துற அப்படி, ಇವರಿಗೋಸ್ಕರ ನೀನು ಸಾಯಿ ಅಂತೇಳಿ ತನ್ನ ಒಬ್ಬನೇ ಮಗನ್ನ ಸಾಯೋದಕ್ಕೆ ಕೊಟ್ರು. ಹಲ್ಲೆಲೂಯಾ. ಸತ್ತವ್ರು ಎದ್ದ ಮೇಲೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ. ನನ್ನ ಮಕ್ಕಳು ನನ್ನ ಆಜ್ಞೆಯಂತೆ, ನನ್ನ ಚಿತ್ತದಂತೆ, ನನ್ನ ஆலோசனையಂತೆ நடித்தாரு. என் விருப்பத்தின் பிரகாரம், என் ஆலோசனை பிரகாரம் தான் என் பிள்ளைங்க நடப்பாங்கன்ற ஒரு பெரிய விசுவாசம், ಒಂದು ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಆ ನಂಬಿಕೆಯಿಂದಾನೆ ಒಂದು ಮಾತನ್ನು ಹೇಳ್ತಾರೆ. ಒಂದು ವಾಕ್ಯ ಓದ್ಕೊಳ್ಳೋಣ. ಯೋಬನವರ ಪತ್ರಿಕೆಯಲ್ಲಿ, ಯೋಬ ಇಲ್ದನ ನಿರ್ಬತ್ತಲೆ, ಅದರಲ್ಲಿ ಒಂದು ದೇವರ ಅಪಾರವಾದ ನಂಬಿಕೆಯನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ.
ಯೋಬನು 1ನೇ ಅಧ್ಯಾಯ 6ರಿಂದ 12ರವರೆಗೂ ಓದನ್ವಾ. ಬಂದನು. ಯೆಹೋವನು ಸೈತಾನನು ಎಲ್ಲಿಂದ ಬಂದೆ ಎಂದು ಕೇಳಿದನು. ಯೆಹೋವನಿಗೆ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಹೇಳಿದನು. ಸಾಕು ಅಮ್ಮ, ತಮಿಳು ಪಡಿ. வந்து நின்ற போது ಆಮೆನ್, அல்லேலூயா. ಇಲ್ಲಿ ನೋಡ್ರಿ, ಅವನ போல பூமியில ஒருவரும் இல்லை என்று ஆண்டவருடைய ஒரு விசுவாசம். யோபு ಮೇಲೆ ಆಂಡವರಿಗೆ ஒரு ಭಯಂಕರமான ವಿಶ್ವಾಸ. ಹಾಗೆ ನಿಮ್ಮ ಮೇಲೆ ನಮ್ಮ ಮೇಲೆ ದೇವರಿಗೆ ಒಂದು ಅಪಾರವಾದ ನಂಬಿಕೆ. ಅವ್ರು ಹೇಳ್ತಾರೆ, ನನ್ನ ದಾಸನಾದ ಯೋಬುವನ ಮೇಲೆ ಗಮನವಿಟ್ಟಿರ. ಸೈತಾನಿಗೆ ಕೇಳ್ತಾರೆ, ಎಲ್ಲಿಂದ ಬಂದೆಪ್ಪ? ನಾವು ಊರು ಹಳ್ಳಿಯಲ್ಲಿ ತಿರುಗಿ ಬೀದಿ ಬೀದಿ ಎಲ್ಲ ಅಲ್ದು ಬಂದಿದ್ದೀನಿ. ಹಂಗಾದ್ರೆ ನನ್ನ ಭಕ್ತನಾದ ದಾಸನಾದ ಯೋಬನ್ ನೋಡ್ದೆ. ಹಲ್ಲೆಲೂಯಾ. ದೇವರು ಅವನನ್ನು ಕುರಿತು ಸಾಕ್ಷಿ ಹೇಳ್ತಾರೆ, ಅವನು ಎಂಥವನಾಗಿದ್ದಂತೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುವವನು, ನಿರ್ದೋಷಿಯು, ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಆಮೆನ್, ಹಲ್ಲೆಲೂಯಾ. ಭೂಲೋಕದಲ್ಲಿ ಎಲ್ಲೂ ಸಿಗುವುದಿಲ್ಲ ಅಂತ ಯಾರಿಗೆ ಹೇಳಿದ್ರಂತೆ? ಶೈತಾನನಿಗೆ ಹೇಳಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಅಮ್ಮ ತಮಿಳು ಪಡಿ ಮಂದ ವಸನ ಮಾತ್ರ. தேவனுக்கு 8வது வசனம். ஆமென், அல்லேலூயா. ஆண்டவர் சாட்சி கொடு. என் பிள்ளைங்க, என் பிள்ளை போல அவள் போல ஒருவரும் இல்லை. அல்லேಲೂಯಾ. ಅವನಾಗೆ ಭೂಲೋಕದಲ್ಲಿ ಒಬ್ಬನು ಇಲ್ಲ. ದೇವ್ರ ನಂಬಿಕೆ ನೋಡ್ರಿ. ಇವತ್ತು ನಿಮ್ಮನ್ನು ಕುರಿತು ನಮ್ಮನ್ನು ಕುರಿತು ಅವತ್ತೇ ಸ್ವಾಮಿ ಆ ಶಿಲ್ಬೆಲ್ ರಕ್ತ ಚೆಲ್ಲಿಲ್ಲ, ಅವರಿಗೋಸ್ಕರ ಗಾಯ ಪಡಲಿಲ್ಲ, ಅವರಿಗೋಸ್ಕರ ವೇದನೆ ಪಡಲಿಲ್ಲ, அவங்களுக்காக சிலுவையில் அடிக்கப்படல, வார்னால் அடிக்கப்படல, தலையில முள்முடி சூட்டப்படல, அவருன்னு அவங்களுக்காக சாகல. ஆனாலும் ವಿಶ್ವಾಸம், ಆದ್ರೂ ಒಂದು ನಂಬಿಕೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನನ್ನ ಮಗನ್ ನೋಡಿದ್ರ ಅವನ ಎಂತನ್ ಗೊತ್ತಾರ? ಹಲ್ಲೆಲೂಯಾ. ಗಮನ ಇಟ್ಯಾ? ಅವನು ದೇವರಿಗೆ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನ ನಿರಾಕರಿಸು, ನಿರ್ದೋಷಿ, ಯಥಾರ್ಥ ಚಿತ್ತನು ಆಗಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ಸಮಾನ ಲೋಕದಲ್ಲಿ ಅವರ ಪೋಲ ಒರುವರಂಗಡಿಯಾಗ ದೇವ್ರ ಮಕ್ಕಳ ಮೇಲೆ ಅಷ್ಟು ಅಪಾರವಾದ ನಂಬಿಕೆ. ಹಲ್ಲೆಲೂಯಾ. ನಿಮ್ಮೇಲೂ ನಮ್ಮೇಲೂ ಅಷ್ಟೇ ಅಪಾರವಾದ ನಂಬಿಕೆ ಇದೆ. ಆ ನಂಬಿಕೆಯನ್ನ ನಾವು ಕಾಯ್ಕೋಬೇಕು. ಹಲ್ಲೆಲೂಯಾ. ಈ ಶೈತಾನ ಏನ್ ಮಾಡ್ತಾನೆ? ದೇವರಿಗೂ ನಮಗಿರುವಂತ ಒಡನಾಟವನ್ನ ಕೆಡಿಸೋದಿಕ್ಕೆ ಪ್ಲಾನ್. பிசாசு நமக்கும் தேவனுக்கு இருக்கிற உடன்படிக்கை வேர்பிரிப்பதற்கு ஆலோசನೆ. ಅವನು ಲಾಭ ಇಲ್ಲದೆ ಮಾಡ್ತಿದ್ದಾನ. ನೀನೇ ಅವನಿಗಿರುವಂತ ಎಲ್ಲಾ ಸೊತ್ತುಗಳಿಗೂ வேலிட்டு காய்த்தா. நீ அவனுக்கு உண்டானது எல்லாவற்றிலும் வேலிடித்து காக்குறாய். அல்லேலூயா. ನೀನ್ ನೋಡು, ನೀ ತೆಗೆದು ನೋಡು. ಏನಾದ್ರೂ ಚಿಕ್ಕ ಶೋಧನೆ ಕೊಟ್ಟು ನೋಡು. ನಮ್ಮ ವಿಶ್ವಾಸಿಗಳು, ಅಯ್ಯೋ ಈ ಸಂಕಟಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ, ಈ ವೇದನೆಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಯಾಕೋ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಿಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಇಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಯೋಬನ್ ಪರೀಕ್ಷೆ ಮಾಡ್ತೀಯಾ? ಸೇಮ್ ಮಾಡ್ಕೋ, ಮೈ ಮಾತ್ರ ಮುಟ್ಬೇಡ, ಹುಷಾರ್ ಅಂತೇಳಿ ಹೇಳಿ ಕಳಿಸ್ತಾರೆ. ಹಲ್ಲೆಲೂಯಾ. ಆ ಶರೀರದ ಮಾತ್ರ ತೊಡಾದೆ. ಅದೇ 1ನೇ ಅಧ್ಯಾಯ 13ರಿಂದ 15 ಓದೋಣ.
ಆಮೇಲೆ ಸಾಕು. ಹಲ್ಲೆಲೂಯ. ನೋಡ್ರಿ, ಯೋಬು ಅಲ್ಲಿ ಕೂತ್ಕೊಂಡಿದ್ದಾರೆ ಮನೆಯಲ್ಲಿ. ಒಬ್ಬ ಓಡ್ ಬರ್ತಾನೆ. ಸಭೆದವ್ರು ಬಂದು ದನ ಕತ್ತೆಗಳೆಲ್ಲ ಓಡ್ಕೊಂಡು ಹೋಗ್ಬಿಟ್ರು. ಹಲ್ಲೆಲೂಯ. அங்க சொல்றாரு, நம்ம தமிழ்ல படிமது அங்க மாத்திரம் நான் சொன்ன மாத்திரம் 14வது வசனம். எருதுகள் உருளுகிற போது இருக்கையில் ஆமென் அதை தாய்ந்து கொண்டு அந்த தைத்து கொண்டு அதை எடுத்துன்னு போயிட்டாங்க அப்படின்னு சொல்லி. அப்போ யோபுடைய நிலைமை எப்படி இருக்குதுன்றது, பிசாசு இப்படி நின்னுங்கிறான், ஆண்டவர் இப்படி நின்னுங்கிறான். ಸೈತಾನ ಈ ಕಡೆ ನಿಂತಿದ್ದಾನೆ, ದೇವರು ಈ ಕಡೆ ನಿಂತಿದ್ದಾರೆ. ಇವಾಗ ಯೋಬನ ಪರಿಸ್ಥಿತಿ ಏನು? ಬೇಸಾಯ ಓಡುವಂತ ದನ ಮತ್ತು ಕತ್ತೆಗಳನ್ನ ಒಡ್ಕೊಂಡು ಹೋಗ್ಬಿಟ್ರು. ಸಾಬೇದವರು ಬಂದಾಗ ದೇವ್ರು ತಿಳಿತಾರೆ, ನನ್ನ ಮಗ ವಿಶ್ವಾಸದಲ್ಲಿ ದನ ಕತ್ತೆಗಳನ್ನ ಬಗ್ಗಲ್ಲ, ಇದಕ್ಕೋಸ್ಕರ ನನ್ನ ಮಗ ವೇದನೆ ಅಯ್ಯೋ ಹೊಡ್ಕೊಂಡು ಹೋಗ್ಬಿಟ್ರ. ನೀವೆಲ್ಲ ಏನ್ ಮಾಡ್ತಿದ್ರಿ? ಯಾಕೆ ಜಗಳ ಮಾಡಿಲ್ಲ? ಯಾಕೆ ಯುದ್ಧ ಮಾಡಿಲ್ಲ? ಯಾಕೆ ಉಳಿಸ್ಲಿಲ್ಲ? ಏನಕ್ಕಾಗಿ ಮಾಡಿಲ್ಲ? ಏನಾದ್ರು ಅಲ್ಲೆಲ್ಲೂಯ ನಾವ ಇದ್ರೆ ಕೇಳ್ತಿದ್ವಾ? ನ್ಯಾಯ ಕಾಪಾತ್ತು ಮುಡಿಲಿಯಾ? முழுசோறு போட்டு சம்பளம் கொடுத்தெல்லாம் வளர்க்கல. வந்து ஊருக்கார எடுத்துன்னு போறான், நான் சும்மா விட்டு வந்துக்கிறீங்களா அப்படின்னு கேட்க மாட்டோமா? ಅಲ್ಲೆಲ್ಲೂಯ ಕೇಳ್ಕರಮ್ಮ ಕೇಕ್ ಮಾಟಮ್ಮ? ಕೇಳ್ತೀವಾ ಕೇಳಲ್ವಾ? ಎಂತವ್ರಾಗಿದ್ರು ಕೇಳ್ತಿ, ಆದ್ರೆ ಯೋಬನು ಏನ್ ಕೇಳಲಿಲ್ಲ. ಅಲ್ಲೆಲ್ಲೂಯ ಹೇಳ್ರಿ, ಅಲ್ಲೆಲ್ಲೂಯ. ಸೈತಾನ ನೋಡ್ತಾನೆ, ಯೋಬು ಟೆನ್ಷನ್ ತಗೊಂತಾನೆ. ಇವಾಗ ಟೆನ್ಷನ್ ತಗೊಂತಾನೆ, ಇವಾಗ ಏನಾದ್ರು ಮಾತಾಡ್ತಾನೆ, ದೇವ್ರ ವಿರೋಧವಾಗಿ ಯಾವ್ದಕ್ಕಾದ್ರೂ ವಿರೋಧವಾಗಿ ಮಾತಾಡ್ತಾನೆ ಅಂತ ಸೈತಾನ ಕಾಯ್ತಿರ್ತಾನೆ. ದೇವರು ನಿಂತಿರ್ತಾರೆ. ಅಲ್ಲೆಲ್ಲೂಯ. ಯೋಬನು ಒಂದು ಮಾತಾಡೋದಿಲ್ಲ. ಅದೇ ಕೆಳಗಡೆ ವಾಕ್ಯದಲ್ಲಿ ನೋಡುವಾಗ இருக்கையில் வேறொருவன் வந்து வானத்திலிருந்து தேவனுடைய அக்கினி விழுந்து ಆಡುಗಳೆயும் ಆಟ್ಗಳೆயும் ಸುಟ್ಟು போட்டது. ಅಲ್ಲೆಲ್ಲೂಯ. ಆಕಾಶದಿಂದ ಬೆಂಕಿ ಬಂದು ಆಡುಗಳನ್ನ ಕುರಿಗಳನ್ನ ದಹಿಸ್ಬಿಡ್ತು. ಆಕಾಶದಿಂದನ. ನಾನೇನ್ ತಪ್ಪು ಮಾಡಿದೆ ದೇವರಿಗೆ? ನಾ ಏನೋ ತಪ್ಪು ಮಾಡ್ಬಿಟ್ನ? ಏನಾದ್ರೂ ಪಾಪ ಮಾಡ್ಬಿಟ್ನ? ஏதா தவறு செய்தனா? எதனா பாவம் செய்தனா? வானத்துல இருந்து அக்கினி விழுந்து எல்லாம் சுட்டெரிஞ்சு போச்சுன்னா என்ன ஆண்டவரே இதெல்லாம்? நான் செய்த தவறுக்கு ஆடு மேல மாடு மேல என்னத்துக்கு பண்றேன்? நான் ಮಾಡಿ ತಪ್ಪಿ ನಾನು ಕುರಿ ಮೇಲೆ ಆಡು ಮೇಲೆಲ್ಲ ಯಾಕಪ್ಪ? ಅಲ್ಲೆಲ್ಲೂಯ. ಸೈತಾನ ನೋಡ್ತಿದ್ದಾನೆ, ಇನ್ನೇನ್ ಬೆಂಕಿ ಬಿಟ್ಟು ಸುತ್ತೋಗಿದೆ. ಒಬ್ಬ ಓಡ್ ಬರ್ತಾನೆ. ಒಂದು ಟೆನ್ಷನ್ ಫಸ್ಟ್, ದನಗಳನ್ನ ಕತ್ತೆಗಳನ್ನ ಓಡ್ಕೊಂಡು ಹೋಗಿದ್ದಾರೆ. ಎರಡನೇನು ಓಡ್ ಬರ್ತಾನೆ, ಅಯ್ಯೋ ಆಕಾಶದಿಂದ ಬೆಂಕಿ ಬಿದ್ದು ನಿನ್ ಕುರಿ ಆಡುಗಳೆಲ್ಲ 1000 ಗಟ್ಟಲೆ ಆಡು ಕುರಿ ಸತ್ತೋಯ್ತು. ஆடு செம்பலி ஆடும் வெள்ள ஆடும் எல்லாம் சுட்டு எரிஞ்சு சாம்பல் ஆயிடுச்சு. தப்பிச்சிருக்கிற நான் ஒண்டிதான் இங்க வந்து நிக்கிறேன். பிசாசு பாக்குறான். ஆண்டவர் விசுவாசம். என் பிள்ளை ஆடு போனாலும் மாடு போனாலும் அவன் விசுவாசத்தை விட மாட்டான். சாத்தானுக்கு ಫುಲ್ ಟೆನ್ಷನ್. ವಿಧವಾ பேசுவான், ಏನಾದ್ರು பேசுவான். ಏನಾದ್ರು ಇವಾಗ ಮಾತಾಡ್ತಾನೆ. ಇವಾಗ ಕುರಿ ಇದನ್ನ ಆಡು ಕುರಿ ಎಲ್ಲ ಬೆಂಕಿಯಲ್ಲಿ ಸುಟ್ಟೋಗ್ಬಿಡ್ತು. ಏನಾದ್ರು ಮಾತಾಡ್ತಾನೆ. ದೇವ್ರಿಗೆ ನಂಬಿಕೆ. ನನ್ನ ಮಗ ಮಾತಾಡಲ್ಲ. தேவனுக்கு விசுவாசம். என் மகன் ஒன்னும் விரோதமா பேச மாட்டான், என் விரோதமா பேச மாட்டான், என் விரோதமா நிக்க மாட்டான். ನನಗೆ ವಿರೋಧವಾಗಿ ಮಾತಾಡಲ್ಲ, ನನ್ನ ವಿರೋಧವಾಗಿ ನಿಕ್ಕಲ್ಲ. ಯಾಕಂದ್ರೆ ಅವನು ನೀತಿವಂತನು, ದೇವರಿಗೆ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನ ನಿರಾಕರಿಸುವವನು. ಅಲ್ಲೆಲ್ಲೂಯ. ಅದರಿಂದ ದೇವರಿಗೆ ಅಪಾರವಾದ ನಂಬಿಕೆ. ನನ್ನ ಮಗ ಏನೇ ಕಳೆದೋದ್ರು, ಏನೇ ಲಾಸ್ ಆದ್ರು, ಒಂದು ಮಾತಾದ್ರೆ ಯಾಕಪ್ಪ ಅಂತ ಕೇಳಲ್ಲ. ಅಲ್ಲೆಲ್ಲೂಯ. அதே தேவர் நம்பிக்கை, தேவர் நம்ம மேல் இட்ட விசுவாசம், தேவன் நம்ம மேல் வைத்திருக்கிற அந்த விசுவாசம். என் பிள்ளைங்க என்னாவே போனாலும் எனக்கு ಸಾಕ್ಷಿயா இருப்பாங்க, ನನ್ನ ಸಾಕ್ಷಿಗಳಾಗಿರ್ತಾರೆ. ಅಲ್ಲೆಲ್ಲೂಯ. ಒಂದು ಮಾತಾದರೂ ವಿರೋಧವಾಗಿ ಮಾತಾಡಲ್ಲ. ಯೋಬನು ಯಾವ ಮಾತನ್ನು ಆಡಲಿಲ್ಲ. ನೆಕ್ಸ್ಟ್ ಅಷ್ಟರಲ್ಲಿ ಇನ್ನೊಬ್ಬನು 17வது ವಚನ. ತಿಳಿಸುತ್ತಿರುವ ನಾನೊಬ್ಬನೇ ಹೊಡೆದುಕೊಂಡು ಹೋದರು.
ஆமென். இருக்கையில் வேறொருவன் வந்து 2-3 பவுஞ்சாய் வந்து ஒட்டகங்கள் மேல் விழுந்து அவர்களை ஓட்டி கொண்டு போனார்கள். வேலையாட்களை ಪಟ್ಟೆயின் ಕರಕಿனால் வெட்டி போட்டார்கள். ನಾನು ಇವಾಗ ಈ ಟೆನ್ಷನ್ 2 ಟೆನ್ಷನ್ ಇದೆ, 3ನೇ ಟೆನ್ಷನ್ ಬರ್ತದೆ. ಇವಾಗಾದ್ರೂ ಸೈತಾನ ಎದುರು ನೋಡ್ತಾನೆ. ಇವಾಗ ಏನ್ ಮಾಡ್ತೀಯ ಯೋಬು, ಇವಾಗ ಏನ್ ಮಾಡ್ತೀಯ ನೀನ್ ಒಂಟೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದಾರೆ, ஒட்டகத்தெல்லாம் எடுத்துன்னு போயிட்டுக்கிறாங்க. இவ என்ன பண்ணுவ, பேசு, ஆண்டுக்கு விரோதமா பேசு, ஆண்டுக்கு விரோதமா ದೂಷಣೆ பண்ணு ಅಂತ ಎದುರ್ಪಾತನೇ இருக்கிறோம். ದೇವ್ರಿಗೆ ವಿರೋಧವಾಗಿ ಮಾತಾಡು, ದೂಷಣೆ ಮಾಡು. ಏನಪ್ಪ, ನಾನು ಆಡೆಲ್ಲ ದನಗಳೆಲ್ಲ ಹೋಯ್ತು, ನನ್ನ ಆಡು ಕುರಿ ಎಲ್ಲ ಬೆಂಕಿಯಲ್ಲಿ ಸುಟ್ಟೋಯ್ತು, ಈಗಿರೋ ಒಂಟೆನೋ 4-5 ಒಂಟೆ ಇತ್ತು, ಒಂಟೆನೂ ಹೋಗ್ಬಿಡ್ತಲ್ಲಪ್ಪ. ಏನಪ್ಪ ನೀನ್ ಆಟ ಇದು, ಏನ್ ಸ್ವಾಮಿ ನನಗೆ ಹಿಂಗ್ ವೇದನೆ ಪಡಿಸ್ತೀಯ? ನೀನ್ ನನ್ನನ್ನು ಕಾಯ್ಬಾರ್ದ, ನನ್ನ ಒಂಟೆಗಳನ್ನ ಕಾಯ್ಬಾರ್ದ? ಹಲ್ಲೆಲೂಯಾ. ನೋಡ್ರಿ, ಯೋಬನ ಮೇಲೆ ಯಾಕೆ ದೇವರ ಅಪಾರವಾದ ನಂಬಿಕೆ ಇಟ್ಟಂದ್ರೆ ಅವನು ಯಾವ ಆಸೆನೂ ಪಟ್ಟಿಲ್ಲ. ದೇವರಿಗೆ ವಿರೋಧವಾಗಿ ಅವನು ನಡೆದಿಲ್ಲ, ದೇವರಿಗೆ ವಿರೋಧವಾಗಿ ಎದುರು ಬಿಡ್ದವನು ಅಲ್ಲ ಅಂತ ದೇವರಿಗೆ ಗೊತ್ತು. ಅದರಿಂದನೇ ನಂಬಿಕೆಯಿಂದ ಹೇಳ್ತಾರೆ, ನನ್ನ ಮಗನಾದ ಯೋಬನ್ ನೋಡಿದೆ, ನೀನು ನೋಡಿದೆ, ಬೇಲಿಟ್ಟೆಲ್ಲ ಕಾಯ್ತಾ ಇದೆಯಾ, ಅದೆಲ್ಲ ಹೋಗ್ಬಿಡ್ಲಿ ನೋಡು, ನಿನ್ನ ದೇವರೇ ಅಲ್ಲ ಅನ್ಬಿಡ್ತಾನೆ. ಸರಿ, ನೀನು ಏನ್ ಮನ್ಸಿಗೆ ಬರುತ್ತೋ ಮಾಡು, ಆದ್ರೆ ಶರೀರ ಮುಟ್ಬೇಡ. ಹಲ್ಲೆಲೂಯಾ. ಬರ್ತಾನೆ. ಆಡುಗಳು ಹೋಯ್ತು, ದನಗಳು ಹೋಯ್ತು, ಇವಾಗ ಒಂಟೆಗಳು ಹೋಯ್ತು ಕೆಳಗಡೆ. ಹಲ್ಲೆಲೂಯಾ. ಸೈತಾನ ನೋಡ್ದ, ಆಸ್ತಿ ಎಲ್ಲ ಹೋಗಿದ, ಇವನ್ ಬಗ್ಗೆ ಇಲ್ವಲ್ಲ ಮರ, ಏನ್ ಮಾಡೋದು ಇವನ್ನ, ಇವನೇನಾದ್ರೂ ಮಾಡಿ ದೇವರ ದೂಷಣೆ ಮಾಡಿಸ್ಬೇಕು, ದೇವ್ರ ಇವನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕೆಡಿಸ್ಬೇಕು. எப்படியாவது இவன் தேவ மேல வைத்திருக்கிற, தேவன் இவன் மேல வைத்திருக்கிற அந்த விசுவாசத்தை நான் கெடுக்கணும். என்ன பண்றது, ஏதாவது ஒன்று பண்ணுமே. அல்லேலூயா. பிளான் ಮಾಡ್ತಾನೆ. படிமா தமிழ்ல 18 வசனம். இப்படி பேசிக் கொண்டிருக்கையில் வேறொருவன் வந்து, உம்முடைய குமாரரும் குமாரத்திகளும் மூத்த சகோதரர் வீட்டுல வனாந்திர வழியாய் பெருங்காத்து வந்து அந்த வீட்டின் 4 மூலைகளை அடித்தது. பிள்ளைங்கள்லாம் செத்துட்டாங்க. ಒಡೆಯಾರು ಹಿಂಗ 3 பேರು 3 ಜನ ಟೆನ್ಷನ್ ಅಲ್ಲಿ ನಿಂತಿದ್ದಾರೆ. ಈ 3 ಕಡೆಯಿಂದ ಸುದ್ದಿ ಬಂದಿದೆ. 4ನೇ ಓಡ್ಬರ್ತಾನೆ. ஐயோ ஐயோ மக்கள் சத்த விடுறல்லப்பா, ஐயோ குழந்தைங்க செத்துட்டாங்களே, எப்படி பண்றது, என்ன பண்றது, காம்பேரி பெரிய மூச்சோடு ஓடி வரான். யோபு நின்னுக்கிறாரு. யோபு பெருங்காத்து வந்து வீட்டை அடிச்சதுனால அவங்க சகோதர வீட்டுல சாப்பிட்டு இருந்த 10 பிள்ளைங்களும் செத்துட்டாங்க. ನಿನ್ನ 10 ಮಕ್ಕಳು ಏನಾದ್ರಂತೆ. ಹಲ್ಲೆಲೂಯಾ. ಬಿರುಗಾಳಿ ಬೀಸಿ ಮನೆಯೆಲ್ಲ 4 ಮೂಲೆಗೆ ಬಡೀತು, ಮನೆ ಯವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂತ ಹೇಳಿ. ಏನಾದ್ರೂ ಕಳ್ಕೋಬಹುದು, ಮಕ್ಕಳನ್ನ ಯಾರು ಕಳ್ಕೊಳಕ್ಕಾಗಲ್ಲ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯಾ. ಮಕ್ಳಿಗೆ ಏನಾದ್ರೆ ದೇವರನ್ನು ಬಿಟ್ಬಿಡ್ತೀವಿ, ಎಲ್ಲಾನು ಬಿಡ್ಬಿಡ್ತೀವಿ, ದೇವರೇ ಬೇಡ ಮಕ್ಕಳು. ಆದ್ರೆ 10 ಜನ ಮಕ್ಕಳು ಸತ್ರು, 10 குழந்தைங்க செத்துட்டாங்க. ஐயோ ஆண்டவரே, உனக்கு கண்ணு இருக்குதா இல்லையாப்பா, சொத்து போனா போச்சு, என் பிள்ளைங்களை சாவடிச்சிட்டியாப்பா, ಅಪ್ಪ ಸ್ವತ್ತೆಲ್ಲ ಹೋದ್ರು ಪರವಾಗಿಲ್ಲ, ನನ್ನ ಮಕ್ಕಳೇ ಸಾಯಿಸ್ಬಿಟ್ರಿ. ಇಷ್ಟು ವರ್ಷ ನಾವು ಪ್ರಾರ್ಥನೆ ಮಾಡಿ ನಿಮ್ಮ ಹತ್ರ ಇದ್ದದ್ದು ಸಾಕ್ಷಿಯಾಗಿದ್ದಕ್ಕೆ ಏನ್ ಪ್ರಯೋಜನ? ತಪ್ಪು ಮಾಡಿದೆ, ಪಾಪ ಮಾಡಿದೆ, ನಿನಗೋಸ್ಕರ ಬದುಕಿದಂತ ನನ್ನ ಮಕ್ಕಳೇ ಸತ್ ಮೇಲೆ ನೀನ್ ದೇವರಾಗಿದ್ರೇನು, ನೀ ದೇವರಾಗಿಲ್ದೆ ಹೋದ್ರೇನು, ನಾನು ನಿನಗೆ ಕೈ ಮುಗಿದ್ರೇನು, ನಾನು ನಿನ್ನ ಕೈ ಮುಗಿದೆ ಹೋದ್ರೇನು, நீ தேவனா இருந்தான்னா இல்ல கட்டியன்னா உனக்கு கை கும்பிட்டு என்ன பிரயோஜனம்? இவ்வளவு நாள் ஜெபம் பண்ணி இவ்வளவு நாள் விசுவாசம் காத்ததுக்கு என்ன பிரயோஜனம்? என் புள்ளிய போயிடுச்சு. ಅಲ್ಲೇಲಿ ಯೋಬನು ಒಂದು ಮಾತು ಹೇಳಿಲ್ಲ. ಈಗ ಸೈತಾನ ನೋಡ್ತಾನೆ, ಏನಾದ್ರೂ ಮಾತಾಡ್ತಾನ ಅಂತೇಳಿ. ದೇವ್ರ ನಂಬಿಗ, ನನ್ನ ಮಗ ನಂಬಿಗಸ್ತ,
ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇದೆ, ಅವನು ಯಾವ ಕಾರಣಕ್ಕೂ ದೂಷಿಸಲ್ಲ, ಯಾವ ಕಾರಣಕ್ಕೂ ನನಗೆ ವಿರೋಧವಾಗಿ ಮಾತಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ದೇವ್ರು ನಮ್ಮ ಮೇಲೆ ಇಟ್ಟಂತ ಅಪಾರವಾದ ನಂಬಿಕೆ. ಸೈತಾನ ಏನೇ ನಮ್ಮನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆಸ್ಬೇಕಾದ್ರು, ಸೈತಾನ ಯಾವುದೇ ರೀತಿಯಲ್ಲಿ ನಮ್ಮನ್ನ ತಪ್ಪಲ್ಲೂ ಪಾಪದಲ್ಲೂ ಶಿಕ್ಷುವುದಕ್ಕೆ ನೋಡುವಾಗ, ಹಲ್ಲೆಲೂಯಾ, ಇಲ್ಲ ಯಾವುದೇ ಹಿಂಸೆಗಳು, ಕಷ್ಟಗಳು, ಆಸ್ತಿ ಹೋಯ್ತು, ಐಶ್ವರ್ಯ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು, ಮಕ್ಕಳು ಸತ್ತೋದ್ರು, ಹಲ್ಲೆಲೂಯಾ, ಏನ್ ಮಾಡಕ್ಕ? குழந்தைக்கு போயிட்டாங்க. ஒரு வார்த்தையும் பேசல யோபு. கர்த்தர் கொடுத்தார் எடுத்துக்கொண்டா கர்த்தருடைய நாமத்துக்கு மகிமை. அல்லேலூயா. ಕರ್ತರ್ ಕೊಟ್ಟನು, ಕರ್ತರ್ ತೆಗೆದುಕೊಂಡು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾ ತಾಯಿ ಹೊಟ್ಟೆಯಿಂದ ಬರುವ ಕೈಯಲ್ಲೇ ಬಂದೆ, ಬೆತ್ತಲೆಯಾಗಿ ಬಂದೆ. ಇದುವರೆಗೂ ದೇವರೇ ಕೊಟ್ರು, ದೇವರೇ ತೆಗೆದುಕೊಂಡ್ರು. ದೇವ್ರ ನಮ್ಗೆ ನಾ ತಾಯಿ ವೈತಲ್ಲಿಂದ ಬರುಂಗ ಇಲ್ದವನ್ನ கர்த்தர் தான் இதுவரைக்கும் என்ன ஆசீர்வதித்தெல்லாம் கொடுத்தார். கர்த்தர் கொடுத்தார், கர்த்தர் எடுத்துக்கொண்டார். கர்த்தருடைய நாமத்துக்கு ಮಹಿಮೆ ಉಂಟಾಗ, ಸ್ತೋತ್ರ ಉಂಟ. ಹಲ್ಲೆಲೂಯಾ. ಸೈತಾನಿಗೆ ಏನು ಮಾಡಬೇಕಂತಾನೆ ಗೊತ್ತಾಗ್ಲಿಲ್ಲ. ಏನೋ ಮಾರಾಯ, ಇಷ್ಟೆಲ್ಲ ಮಾಡಿದ್ರು ನಂಬಿಕೆಯನ್ನ ಬಿಡ್ತಿಲ್ವಲ್ಲ, ಈ ವಿಶ್ವಾಸ ಬಿಡ್ತಾ ಇಲ್ವಲ್ಲ, ಇಷ್ಟೆಲ್ಲ ಶೋಧನೆ ಬಂದ್ರು ವಿಶ್ವಾಸವನ್ನ ಬಿಡ್ತಾ ಇಲ್ವಲ್ಲ, ನಂಬಿಗಸ್ತನಾಗಿದ್ದಾನಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ನನ್ನ ದಾಸನ ಮೇಲೆ ಗಮನ, ಅವನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ, ಕೆಟ್ಟದನ್ನು ನಿರಾಕರಿಸುವನಾಗಿಯೂ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ದೋಷನ ಮಾತು ಒಂದೊಂದು ಬಾಯಿಂದ ಬಂದಿಲ್ಲ. ದೂಷಿಸಬಹುದಾಗಿತ್ತು, ನಾವು ನೀವಾದ್ರೆ ಖಂಡಿತ ದೂಷಿಸ್ತೀವಿ. ಅಯ್ಯೋ, 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡಿದ್ದೆ ಬಿದ್ದೋಗ್ಬಿಡುತ್ತಲ್ಲಪ್ಪ, ಏಸಪ್ಪ ಏನಪ್ಪ ಜ್ಞಾಪಕ ಕೊಡ್ಬೇಡ್ದೇನಪ್ಪ, 100 ರೂಪಾಯಿ ಹೋಗ್ಬಿಡುತ್ತಲ್ಲಪ್ಪ. ಹಲ್ಲೆಲೂಯಾ. ನೀನು ನಾನಾದ್ರೆ 100 ರೂಪಾಯಿಗೋಸ್ಕರ ದೇವ್ರನ್ನ ಪ್ರಶ್ನೆ ಮಾಡ್ತೀವಿ. 100 ರೂಪಾಯಿ ஜோபிலிருந்து விழுந்தா ஆண்டவர் பிரச்சனை கேள்வி கேட்கிறேன். நான் ஆண்டவரே, இந்ததே 100 ரூபாய் அது எப்படியோ போயிடுச்சப்பா, எப்படி போச்சுன்னு தெரியலையப்பா, கொஞ்சம் யோசனை கொடுத்தா நான் காப்பாத்தினேன் ಪ್ರಶ್ನೆ ಮಾಡ್ತಿದ್ದೆ. ಹಲ್ಲೆಲೂಯಾ. ಯೋಬನ ಪ್ರಶ್ನೆ ಅಲ್ಲ, ದೇವ್ರು ಕೊಟ್ಟರು ದೇವ್ರು ತೆಗೆದುಕೊಂಡು, ದೇವ್ರು ನಮ್ಗೆ ಕರ್ತರ್ ಕೊಡುತ್ತಾ ಕರ್ತರ್ ಹೇಳ್ತೀವಿ. 100 ರೂಪಾಯಿ ತಾನೆ ಕರ್ತರ್ ತಾನೆ ಕೊಡ್ತದೆ, ಕರ್ತರಿಗೆ ಹೋದ. ಅದೇ ವಿಶ್ವಾಸ, ಅದೇ ನಂಬಿಕೆ, ನಮ್ಮ ಅಪಾರವಾದ ನಂಬಿಕೆ ದೇವ್ರು ನಮ್ಮ ಮೇಲೆ ಇಟ್ಟಿದ್ದಾರೆ. ಸೈತಾನ ನಮ್ಮನ್ನ ಏನ್ ಬೇಕಾದ್ರೂ ಕೆಡಿಸೋದಕ್ಕೆ ಪ್ಲಾನ್ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡಿ ದೇವರಿಗೂ ನಮಗೂ ದೂರ ಮಾಡೋದಿಕ್ಕೆ ಪ್ಲಾನ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಕೆಡಿಸ್ಕೊಳ್ದಂತೆ ನಾವು ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಏನೇ ಬಂದ್ರು ದೇವರ ಮಹಿಮೆಗಾಗಿ ನಾವು ಜೀವಿಸೋರು. ಪ್ರಶ್ನೆ ಕೇಳೋದ್ ಬೇಡ, ಯಾಕಪ್ಪ ಅಂತ ಪ್ರಶ್ನೆ ಕೇಳೋದ್ ಬೇಡ. ஏன்பான்னு கேள்வி கேட்காத, நமக்கெல்லாம் கேள்வி கேட்க கூடாது. கர்த்தர் கொடுத்தார், கர்த்தர் என்ன வந்தாலும் போனாலும் கர்த்தர் கொடுத்தார், ಕರ್ತರ್ ಎಡ್ತುಕೊಂಡ ಕರ್ತನೆ ನಾವು ಏನೇ ಬರಲಿ ಏನೇ ಹೋಗ್ಲಿ ಕರ್ತನ ಕೊಟ್ಟನು, ಕರ್ತನ ತೆಗೆದುಕೊಂಡು ಕರ್ತನ ನಮ್ಗೆ ಸ್ತೋತ್ರವಾಗಲಿ. ಸ್ತೋತ್ರ ಆಯ್ತು, 1 ಲಕ್ಷ ರೂಪಾಯಿ ಹೋಯ್ತಾ, ಸ್ತೋತ್ರ ಹೋಗ್ಲಿ ಬಿಡು. ಯಾರೋ ಬದುಕ್ತಿದಾರ, ಡೈಲಿ ಸ್ತೋತ್ರ. ನೋಡಪ್ಪ, ನೀನು ನಂಬಿತಾನೆಪ್ಪ ಕೊಟ್ಟೆ, ಪ್ರಾರ್ಥನೆ ಮಾಡಿ ಅವ್ರಿಗೆ ನುಂಗ್ಬಿಟ್ರಲ್ಲಪ್ಪ. ದೇವ್ರಿಗೆ ಪ್ರಶ್ನೆ ಕೇಳಬೇಡ, ಕೊಟ್ಟಿದ್ ನೀನು ದೇವ್ರ ಹೆಸರಲ್ಲಿ ಹೇಳೋದಲ್ಲ. ಅಲ್ಲೆಲ್ಲೂ ಹೇಳ್ರಿ, ಜೋರಾಗಿ ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ. ದೇವ್ರು ನಮ್ಮ ಮೇಲೆ ಇಟ್ಟ ನಂಬಿಕೆ ಇಟ್ಟಿದ್ದಾರೆ. ನಮ್ಮೊಬ್ಬೊಬ್ಬರ ಮೇಲೆ ಒಂದೊಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೆ. ನಮ್ಮೊಬ್ಬೊಬ್ಬರ ಮೇಲೆ ಒಂದೊಂದು ನಂಬಿಕೆ ದೇವರು ಇಟ್ಟಿದ್ದಾರೆ. ನನ್ನ ಮಗಳು ಹಂಗೆಲ್ಲ ಮಾಡೋದೇ ಇಲ್ಲ. ನನ್ನ ಮಗನ ಅವನು ಹಿಂತಿರುಗಿ ನೋಡೋದೇ ಇಲ್ಲ, ದೂಷಣೆ ಮಾಡಲ್ಲ, ತಪ್ಪಾದ ರೀತಿಯಲ್ಲಿ ನಡೆಯಲ್ಲ. ಹಲ್ಲೆಲೂಯಾ. ಆತ ನಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ. ಅದೇ ಕಡೆಯದಾಗ ಒಂದು ವಾಕ್ಯವನ್ನು ಓದಿ ಮುಗಿಸೋಣ. ಯೋಬನು 2ನೇ ಅಧ್ಯಾಯ 2ನೇ ಅಧ್ಯಾಯ 7ನೇ ವಾಕ್ಯ ನೋಡೋಣ. ಅಲ್ಲ, ಸರಿ. 1:21 22ನೇ ವಾಕ್ಯ.
கர்த்தர் கொடுத்தார், கர்த்தர் எடுத்தார், சோத்திரம் உண்டாவதாக. இவ் எல்லாவற்றிலும் யோபு பாவம் செய்யவும் இல்லை, தேவனை பற்றி குறை சொல்லவும் இல்லை. தேவன் மேல குறைவே சொல்லியா, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ ಅಂತೆ. ಯಾಕಪ್ಪ ಹಿಂಗ್ ಮಾಡ್ದೆ, ನೀನ್ ಕಾಯ್ಬಾರ್ದಾಗಿತ್ತ, ನಾನ್ ಬಿದ್ದು ಕೈ ಮುರ್ಕೊಂಡ್ಬಿಟ್ನಲ್ಲ, ನೀನು ಹಿಡ್ಕೊಂಡು ಹೇಳ್ಕೊಟ್ಟಿದ್ರೆ ನಾನು ಬೀಳ್ತಾ ಇದ್ದಿಲ್ವಲ್ಲ. ಅಲ್ಲೇಲೂಯ. ನೀನ್ ಏನೇ ನಡೆದ್ರು ಎಲ್ಲ ದೇವ್ರ மகிமைக்காகினே. அல்லேலூயா. உனக்கு என்ன நடந்தாலும் இப்ப கீழே வந்து கை கட்டிப்பட்ட கை வலிக்குது, ஏன் ஆண்டவரே என்ன காப்பாத்த கூடாதா? கேள்வி கேட்காத. அவர் காப்பாத்துறதா உன்னை ஏன் கீழே விட்டுருப்பாரு? அல்லேಲೂಯಾ. ಅವ್ರ ಕಾಯದಾದ್ರೆ ನಿನ್ನನ್ನೇ ಕೆಳಗೆ ಬಿಡ್ತಿದ್ರು. ದೇವ್ರ ಏನೋ ಉದ್ದೇಶ ಇದೆ, ಸೈತಾನ ಏನೋ ಆಲೋಚನೆ ಕೊಟ್ಟಿರ್ತಾನೆ, ದೇವ್ರು ನನ್ನ ಮಗ ಅಂತವನಲ್ಲ ಅಂತ ಹೇಳಿ. ಆದ್ರೆ ನೀನು ಇದಲ್ಲದೆ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ. ನಾವು ಕೆಲವು ಸಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೇವ್ರ ಮೇಲೆ ತಪ್ಪು ಹೊರಿಸ್ತೀವಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೇವ್ರ ಮೇಲೆ ತಪ್ಪು ಹೊರಿಸ್ತೀವಪ್ಪ, ಹಿಂಗ್ ಮಾಡ್ಬಿಟ್ಟಲ್ಲಪ್ಪ, ಹಿಂಗ್ ಮಾಡ್ಬಿಟ್ರು ಅವರು, ನೀನ್ ಕೇಳ್ತಾನೆ ಇಲ್ಲ, ಹಂಗ ಹೇಳ್ತಿದಾರೆ ನೀನ್ ಕೇಳ್ತಾನೆ ಇಲ್ಲ, நீ அவங்க இப்படி சொல்றாங்க நீ கேட்க மாட்டேன்ற, இப்படி சொல்றாங்க. உனக்கு அந்த வேலையே கிடையாது. உனக்கு ஒரு பிரச்சனை, ஒரு சோதனை வந்த ஆண்டவர் ஏதோ உன்னை பரீட்சை பண்றதுக்கு தான். நீ கர்த்தரை ದೂಷಿಕಾದபடி அதை ಏற்றுಕೊಳ್ಳ. ಅಲ್ಲೇಲೂಯಾ. ನೀನ್ ಏನೋ ಒಂದು ಸಮಸ್ಯೆ, ಒಂದು ಹೋರಾಟ ಬಂತಂದ್ರೆ ಅದು ದೇವ್ರ ಹತ್ರ ವಾದ ಮಾಡಕ್ ಹೋಗ್ಬೇಡ, ಸ್ವೀಕಾರ ಮಾಡ್ಕೋ. ಅಪ್ಪ ಸ್ತೋತ್ರ, ನಿನ್ ಚಿತ್ತ, ನಾನು ಇದನ್ನ ಅನುಭವಿಸ್ಬೇಕು, ನಾನು ಇದನ್ನ ಪಡ್ಕೋಬೇಕು ಅಂತ ಇದ್ರೆ ನಿನ್ ಚಿತ್ತ ಅದ್ರ ರೈಟ್. ಬರ್ಲಿ ಕಾಯಿಲೆ ಬರ್ಲಿ ನೋವು ಬರ್ಲಿ, ಸ್ತೋತ್ರ, ನಿನ್ ಚಿತ್ತ ನೆರವೇರ್ಬೇಕು. ನನ್ ಚಿತ್ತದಂತೆಲ್ಲ ಎಲ್ಲ ನಿಮ್ಮ ಚಿತ್ತದಂತೆ ಆಗಲಿ. சித்தது என் சித்தம் பிரகாரம் அல்ல, எல்லாம் உம்முடைய சித்தத்தின் பிரகாரம் நடக்கட்டும் என்று சொல்லி கர்த்தருடைய நாமத்தை மகிமைப்படுத்தணும். அல்லேலூயா. ಅದರಿಂದನೇ ಶೈತಾನ ದೇವರ ಮಕ್ಕಳಿಗೆ ಹೋರಾಟ. ದೇವರ ಮಕ್ಕಳನ್ನ ಇನ್ನೂ ಬರೋ ದಿನಗಳಲ್ಲಿ ದೇವ್ರ ಸಿದ್ಧವಾದ್ರೆ ಇನ್ನೇನೆಲ್ಲ ಶೈತಾನ ಯಾರ್ಯಾರಿಗೆ ಏನೆಲ್ಲ ಮಾಡುದನು ಅನ್ನೋದನ್ನ ನಾವು ஞாபக ಮಾಡ್ಕೊಳ್ಳೋಣ. அல்லேலூயா. இதுக்கு இன்னும் அநேக பிசாசு போராட்டங்கள் இருக்கு. தேவ பிள்ளைகளுக்கும் பிசாசுக்கும் போராட்டம் இருக்கிறது. யாரெல்லாம் வெறுத்தாங்க, யாரெல்லாம் எதிர்த்தாங்க என்று ವೇದದಲ್ಲಿ எழுதி வைக்கப்பட்டிರುತ್ತದೆ. ಯಾರೆಲ್ಲ ವಿರೋಧಿಸ್ತರು, ಯಾರೆಲ್ಲ ಅದನ್ನು ಎದುರಿಸ್ತರು ಅನ್ನೋದನ್ನೆಲ್ಲ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮುಂದಿನ ದಿನಗಳ ದೇವ್ರ ಚಿತ್ತವಾದ್ರೆ ನಾವು ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಯಾಕಂದ್ರೆ ಯೋಬನ ಮೇಲೆ ದೇವರಿಟ್ಟಂತ ನಂಬಿಕೆ ಏನಾಗಿದ್ದೆ, ವ್ಯರ್ಥವಾಗ್ಲೇ ಇಲ್ಲ. யோபு மேல ஆண்டவர் வைத்திருந்த அந்த விசுவாசம் வீண் போகல. என் பக்தனாகி யோபு பார்த்தாயா ಅಂತ ಧೈರ್ಯமா சொல்றாரு. ನಮ್ಮನ್ನ ನೋಡಿ, ನನ್ನ ಮಗನನ್ನ ನೀ ನೋಡಿದೆ ಅಂತ ಶೈತಾನಿಗೆ ಕೇಳುವಾಗ ನೋಡಿದೆ. ಯಾರ ಹೆಸರು ಹೇಳಿ, ಪಾಸ್ಟರ್ ನನ್ನ ಹೆಸರು ಹೇಳಿದಿಗೆ ಶೋಧನೆ ಬಂದ್ಬಿಡ್ತು ಅನ್ಬಿಟ್ರೆ ಕಷ್ಟ. அல்லேலூயா. பாஸ்டர் ஏன் பேர் சொன்னார், அன்னைக்கு அதே சோதனையும் வேதனையும் ஆயிடுச்சு. அல்லேலூயா. ನಿಮ್ಮ ಹೆಸರೆಲ್ಲ ಹೇಳಲ್ಲ. தேவர் நிம்மேல் இட்டந்த அபாரவாத நம்பிக்கை, தேவ உங்க மேல வைத்திருக்கிற அபிரிதமான விசுவாசம். என் பிள்ளைங்க பின் திரும்பி பார்க்க மாட்டாங்க, என்ன தூஷிக்க மாட்டாங்க, என்ன கேள்வி கேட்க மாட்டாங்க. நீ வேணுமந்த பாரு அப்படின்னு பிசாசு கிட்ட சொல்லியிருப்பான். பிசாசு ஒரு சோதனை பண்ணி கேள்வி கேட்டினா அங்க ஆண்டவர் வைக்கப்படுவார், பிசாசு சந்தோஷப்படுவான். அல்லேலூயா. அதனால பிசாசு ಸಂತೋಷಪಡக்கூடாது, ಸೈತಾನು ಸಂತೋಷಪಡಬಾರದು. ನಮ್ಮ ಮೇಲೆ ನಂಬಿಕೆ ಇಟ್ಟಂತ ದೇವರು, ನಮಗೋಸ್ಕರ ತನ್ನ ಪ್ರಾಣವನ್ನ ಜೀವವನ್ನ ಕೊಟ್ಟಂತ ದೇವಾಂದಿ ದೇವನು ನಮ್ಮನ್ನು ಕುರಿತು ಸಂತೋಷ ಪಡುವಂತೆ ನಾವು ಬದುಕಿ ಬಾಳೋಣ. அல்லேலூயா. ದೇವ್ರ ವಾಕ್ಯವನ್ನು ಆಶ್ರಯಿಸಿ ನಾವೆಲ್ಲರೂ ಮೊಣಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ.